ಹೃದಯಾಘಾತಕ್ಕೆ 7ನೇ ತರಗತಿಯ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಪಾಚಾಲಿ ಗೌಳಿವಾಡ ಗ್ರಾಮದ ಗಂಗು ಗೌಳಿ ಸಾವನ್ನಪ್ಪಿರುವಂತದ್ದು. ಹೃದಯಾಘಾತಕ್ಕೆ ಗಂಗು ಗೌಳಿ ಎನ್ನುವಂತಹ 13 ವರ್ಷದ ಯುವತಿ ಸಾವನ್ನಪ್ಪಿದ್ದಾಳೆ. ಚಾಪಾಲಿ ಮತ್ತು ಗೌಳಿವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಚಾಪಾಲಿ ಗೌಳಿವಾಡ ಗ್ರಾಮ, ಜೋಯಿಡಾ ತಾಲೂಕಿನ ಚಾಪಾಲಿ ಗೌಳಿವಾಡ ಗ್ರಾಮ. ಗಂಗು ಗೌಳಿಗೆ ಈ ಮೊದಲು ಯಾವುದೇ ರೀತಿಯ ಕಾಯಿಲೆ ಇರಲಿಲ್ಲ, ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಿರ್ಲಿಲ್ಲ. ಆದರೂ ಕೂಡ ಏಕಾಏಕಿ 13 ವರ್ಷದ ಯುವತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಎಲ್ಲಾ ಮಕ್ಕಳಂತೆ ಗಂಗು ಗೌಳಿ ಕೂಡ ಆಟ ಆಡ್ಕೊಂಡಿದ್ಲು. ಹಾರ್ಟ್ ಅಟ್ಯಾಕ್ ಆಗಿ ಸಾಯುವುದಕ್ಕೂ ಮುನ್ನ ದಿನ ಸಂಜೆವರೆಗೂ ಕೂಡ ಎಲ್ಲಾ ಮಕ್ಕಳಂತೆ ಲವಲವಿಕೆಯಿಂದ ಆಟ ಆಡಿದ್ದಾಳೆ. ರಾತ್ರಿ ಮಲಗಿದವಳು ಬೆಳಿಗ್ಗೆ ಎದ್ದು ವಾಂತಿ ಮಾಡಿದ್ದಾಳೆ ಅಷ್ಟೇ. ವಾಂತಿ ಮಾಡಿದ ಕೆಲವೇ ಕ್ಷಣದಲ್ಲಿ ಈ ಸಾವು ಸಂಭವಿಸಿದೆ. ಸಾಯುವ ಮುನ್ನ ದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾ ಮಕ್ಕಳ ಜೊತೆ ಲವಲವಿಕೆಯಿಂದ ಆಟ ಆಡಿದಂತಹ ಯುವತಿ, 13 ವರ್ಷದ ಯುವತಿ ಸಾವನ್ನಪ್ಪಿದ್ದಾಳೆ. 7ನೇ ಕ್ಲಾಸ್ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, 13 ವರ್ಷದ ಪುಟ್ಟ ಬಾಲಕಿ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತದ್ದು, ಏನಿದ್ ಘಟನೆ, ಹೇಗಾಯ್ತು ಈ ಘಟನೆ? ಚೈತ್ರ, ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಚಾಪಾಲಿ ಗೌಳಿವಾಡದಲ್ಲಿ ನಡೆದಿರತಕ್ಕಂತ ಘಟನೆ ಇದು. ಗೌಳಿವಾಡದ 13 ವರ್ಷದ ವಿದ್ಯಾರ್ಥಿನಿ ಗಂಗು ಗೌಳಿ ಎನ್ನುವಂಥದ್ದು ಇವತ್ತು ಹೃದಯಾಘಾತಕ್ಕೆ ಬಲಿಯಾಗಿರುವಂತದ್ದು. ಇವತ್ತು ಹೃದಯಾಘಾತ ಎನ್ನುವಂಥದ್ದು ವಯಸ್ಸಾದವರಿಗೆ ಮಾತ್ರ ಬರುತ್ತೆ ಎನ್ನುವಂಥದ್ದಿತ್ತು. ಆದ್ರೆ ಈಗ ಚಿಕ್ಕ ಮಕ್ಕಳಿಗೂ ಇವತ್ತು ಹೃದಯಾಘಾತ ಆಗತ್ತೆ ಎನ್ನುವಂಥದ್ದಕ್ಕೆ ಈ ಬಾಲಕಿ ಅಂದ್ರೆ ಈ 13 ವರ್ಷದ ವಿದ್ಯಾರ್ಥಿನಿ ಇವತ್ತು ಸಾಕ್ಷಿ ಆಗಿರುವಂತದ್ದು. ಎಲ್ಲರಂತೆಯೂ ಆಟ ಆಡಿ, ಎಲ್ಲ ಮಕ್ಕಳ ಜೊತೆಗೂ ಆಟ ಆಡಿ ಆರೋಗ್ಯವಾಗಿದ್ದಂತ ಈ ವಿದ್ಯಾರ್ಥಿನಿ ಏಕಾಏಕಿ ಬೆಳಿಗ್ಗೆ ಎದ್ದ ಮೇಲೆ ವಾಂತಿ ಮಾಡ್ತಾಳೆ. ವಾಂತಿ ಮಾಡಿದ್ದಷ್ಟೇ ತಲೆ ಸುತ್ತು ಅದೇ ಜಾಗದಲ್ಲಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದಂತ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರು ಅಂದ್ರೆ ಗೌಳಿ ಸಮುದಾಯದವರು ಏನೆಲ್ಲ ಔಷಧಿ ಇದೆಯೋ, ಕೈ ಔಷಧಿ ಅಂತ ಆ ಔಷಧಿಯೆಲ್ಲ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಆಗಲೇ ಪ್ರಾಣ ಪಕ್ಷಿ ಹೊರಟ ಇರುವಂತದ್ದು. ನಂತರ ಜೊಯ್ಡಾ ತಾಲೂಕು ಆಸ್ಪತ್ರೆಗೆ ಸಾಗಿಸಲಾಗಿದೆ. ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಆದ್ರೆ ಆಗಲೇ 1 ತಾಸುಗಳ ಆಗಿದೆ ಪ್ರಾಣ ಹೋಗಿ ಎನ್ನುವಂತ ಒಂದು ಮಾಹಿತಿಯನ್ನ ಹೇಳಿರುವಂತದ್ದು. ಅಂದ್ರೆ ಆರೋಗ್ಯಯುತವಾದಂತ ಒಂದು ವಿದ್ಯಾರ್ಥಿನಿ ಏಕಾಏಕಿಯಾಗಿ ಇವತ್ತು ಹೃದಯಾಘಾತಕ್ಕೆ ಬಲಿಯಾಗಿರುವಂತದ್ದು. ಚೈತ್ರ, ನಿಜಕ್ಕೂ ಮನೆ ಕುಟುಂಬದಲ್ಲಿ ಈಗ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಚೈತ್ರ, ಧನ್ಯವಾದ ದರ್ಶನ್ ನಾಯ್ಕ್ ತಮ್ಮೆಲ್ಲ ಮಾಹಿತಿಗಾಗಿ. ತಡವಾಗಿ ಬಂದಿದ್ದಕ್ಕೆ ನೀಟ್ ಪರೀಕ್ಷೆಯೇ ಮಿಸ್ ಆಗಿದೆ. ಅವಕಾಶವನ್ನ ಕಳ್ಕೊಂಡಂತಹ ವಿದ್ಯಾರ್ಥಿನಿ ಕಣ್ಣೀರಾಕಿದ್ದಾಳೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿಯಲ್ಲಿ ಘಟನೆ ನಡೆದಿದೆ. ತಡವಾಗಿ ಬಂದ ಕಾರಣಕ್ಕೆ ನೀಟ್ ಪರೀಕ್ಷೆಯನ್ನ ಬರೆಯುವಂತಹ ಅವಕಾಶವನ್ನ ವಿದ್ಯಾರ್ಥಿನಿ ಕಳೆದುಕೊಂಡಿದ್ದಾಳೆ. ಅವಕಾಶ ಮಿಸ್ ಆಗಿದ್ದಕ್ಕೆ ಕಣ್ಣೀರಿಟ್ಟಿದ್ದಾಳೆ. ಟ್ರಾಫಿಕ್ ಜಾಮ್ನಿಂದ ಎಕ್ಸಾಮ್ಗೆ ಲೇಟ್ ಆಗಿ ಬಂದಿರುವಂಥದ್ದು. ಎಕ್ಸಾಮ್ ಮಿಸ್ ಆಗಿದೆ. ಅತ್ತಿಬೆಲೆಯಿಂದ ಚಾಲುಕ್ಯ ಸರ್ಕಲ್ಗೆ ವಿದ್ಯಾರ್ಥಿನಿ ಬಂದಿದ್ದಾಳೆ. ಆರ್ಸಿ ಕಾಲೇಜು ಎಕ್ಸಾಮ್ ಸೆಂಟರ್ಗೆ ಬಂದಿದ್ದಂತಹ ವಿದ್ಯಾರ್ಥಿನಿ ಪರೀಕ್ಷೆ ಬರೀಲಿಕ್ಕೆ ಲೇಟ್ ಆಗಿ ಅವಕಾಶ ವಂಚಿತಳಾಗಿದ್ದಾಳೆ. ಇದರಿಂದಾಗಿ ಕಣ್ಣೀರಿಡುವಂತಾಗಿದೆ. ವರ್ಷಪೂರ್ತಿ ಎಕ್ಸಾಮ್ ಬರಲಿಕ್ಕೆ ರೆಡಿ ಆಗಿದ್ಲು, ಪ್ರಿಪೇರ್ ಆಗಿದ್ದು. ಆದರೆ ಈ ಟ್ರಾಫಿಕ್ ಜಾಮ್ನಿಂದಾಗಿ ಎಕ್ಸಾಮ್ ಸೆಂಟರ್ಗೆ ಬರುವಂಥದ್ದು ತಡವಾಗಿದೆ. ಇದರಿಂದ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ವಿದ್ಯಾರ್ಥಿನಿ ಕಣ್ಣೀರಿಡ್ತಾ ಇರುವಂತಹ ದೃಶ್ಯ ಇದು. ಹಗಲು ರಾತ್ರಿ ಎಂದೇ ಓದಿರ್ತಾರೆ ವಿದ್ಯಾರ್ಥಿಗಳು. ಆ ಒಂದು ಪ್ರೆಷರ್ ಒಂದ್ ಕಡೆ ಇರುತ್ತೆ. ಆ ಟ್ರಾಫಿಕ್ ಜಾಮ್ನಲ್ಲಿ ಆ ಯುವತಿ ಸಿಲುಕಿಕೊಂಡಂತಹ ಸಂದರ್ಭದಲ್ಲಿ ಲೇಟ್ ಆಯ್ತು ಅನ್ನುವಂತಹ ಪ್ರೆಷರ್ ಎಷ್ಟು ನರಕ ಅನುಭವಿಸುವಂತಾಗಿರುತ್ತೆ ಆ ವಿದ್ಯಾರ್ಥಿಗೆ. ಇದರಿಂದಾಗಿ ಕಣ್ಣೀರು ಹಾಕಿದ್ದಾಳೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಟ್ರಾಫಿಕ್ ಜಾಮೇ ಮೇನ್ ಕಾರಣ ಆಯ್ತಾ ಹುಡುಗಿ ಲೇಟ್ ಆಗಿ ಬರ್ಲಿಕ್ಕೆ? ಯಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು? ಚೈತ್ರ, ಖಂಡಿತವಾಗಿಯೂ ಕೂಡ ಯುವತಿ ಹೇಳುವಂತಹ ಪ್ರಕಾರ, ಎಕ್ಸಾಮ್ ಬರೀತಾ ಇರುವಂತಹ ಹುಡುಗಿ ಹೇಳೋ ಪ್ರಕಾರ ಟ್ರಾಫಿಕ್ ಜಾಮ್ ಇಂದ ಆಕೆ ಬರೋದು ಸ್ವಲ್ಪ ತಡ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1:15 ನಿಮ್ಗೆ
ನೀಟ್ ಎಕ್ಸಾಮ್ಗೆ ಆ ಪರೀಕ್ಷಾ ಕೇಂದ್ರದ ಒಳಗಡೆ ಅವ್ರು ಹೋಗ್ಬಿಡ್ಬೇಕು. 1:15 ಮೇಲೆ 1 ನಿಮಿಷ ಲೇಟ್ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಬಟ್ ಈ ಹುಡುಗಿ ಬರುವಂತಹ ಸಂದರ್ಭದಲ್ಲಿ 1:50 ಆಗಿ ಹೋಗ್ಬಿಟ್ಟಿತ್ತು. ಇನ್ನೇನು ಎಕ್ಸಾಮ್ ಆರಂಭ ಆಗೋದಕ್ಕೆ 10 ನಿಮಿಷ ಮಾತ್ರ ಬಾಕಿ ಇತ್ತು. ಸೊ ಹಾಗಾಗಿ ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ನೀಟ್ ಎಕ್ಸಾಮ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶ ಪಡೆಯೋದಕ್ಕೋಸ್ಕರ ಬರೆಯೋ ಎಕ್ಸಾಮ್ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿರ್ತಾರೆ. ಸೊ ಎಕ್ಸಾಮ್ ಬರೀಲೇಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ, ಕನಸಿರುತ್ತೆ. ಬಟ್ ಆಕೆಯ ಕನಸುಗಳು ಕೂಡ ನುಚ್ಚು ನೂರಾಗಿ ಹೋಗಿರುವಂತದ್ದು. ಆಕೆ ಜೊತೆಗೆ ಇನ್ನೊಬ್ಬ ಹುಡುಗ ಕೂಡ, ರಾಯಚೂರು ಮೂಲದ ಹುಡುಗ ಕೂಡ ಒಂದು ಫೋಟೋ ಮಿಸ್ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ತರೋದಕ್ಕೆ ಅಂತ ಮೆಜೆಸ್ಟಿಕ್ಗೆ ಹೋದವ. ಮತ್ತೆ ಆತ ಎಕ್ಸಾಮ್ ಸೆಂಟರ್ಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು. ಅವನನ್ನು ಕೂಡ ಎಕ್ಸಾಮ್ ಸೆಂಟರ್ನ ಒಳಗಡೆ ಬಿಡೋದಿಲ್ಲ. ಅಂದ್ರೆ ಎಲ್ಲವೂ ಕೂಡ CCTV ಕಣ್ಗಾವಲಲ್ಲಿ ಮಾನಿಟರ್ ಆಗ್ತಾ ಇರುತ್ತೆ. 1:15 ಮೇಲೆ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಡೋಗಿಲ್ಲ ಅಂತ ಸಿಬ್ಬಂದಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ಸ್ ಕೂಡ ಬಂದಿರುತ್ತೆ. NTA ನಡೆಸುವಂತಹ ಎಕ್ಸಾಮ್ ಆಗಿರೋದ್ರಿಂದ ಬಹಳ ಕಠಿಣವಾಗಿರುತ್ತೆ. ಎಲ್ಲಾ ರೂಲ್ಸ್ ಕೂಡ ಇಲ್ಲಿ ಕಡ್ಡಾಯವಾಗಿ ಫಾಲೋ ಆಗುತ್ತೆ. ಸೊ ಹಾಗಾಗಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. RC ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇನ್ನು ಮುಂದಾದ್ರೂ ವಿದ್ಯಾರ್ಥಿಗಳು ಎಕ್ಸಾಮ್ ಇರುವಂತಹ ಸಂದರ್ಭದಲ್ಲಿ ಬಹಳ ಬೇಗ ಹೊರಟ್ರೆ ಬಾರಿ ಒಳ್ಳೇದು. ಯಾಕಂದ್ರೆ ಬೆಂಗಳೂರಿನ ಟ್ರಾಫಿಕ್ ಆಗ್ಲಿ, ಈ ರೀಸನ್ಸ್ ಗಳೆಲ್ಲ ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಕನಸುಗಳನ್ನ ಹಾಳು ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಚೈತ್ರ, ಧನ್ಯವಾದ ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.